ಸಕ್ಸಸ್ಫುಲ್ 11 ಓಡೋಣ ಕಣ. ಸರಿ ಓಕೆ, ಪೂಜೆ ಮಾಡಿರೋದೆಲ್ಲ ನೋಡಿರ್ತೀರ. ಸೊ ಇಲ್ಲಿಗೆ ಪಯಣ ಅಂದರೆ ಫಸ್ಟು ಧರ್ಮಸ್ಥಳ ಪ್ಲ್ಯಾನು, ಅಲ್ಲಿಂದ ಎಲ್ಲಿ ಹೋಗೋದು ನೋಡೋಣ, ಯೋಚನೆ ಮಾಡೋಣ. 11 ಆಯಿತು ಕರೆಕ್ಟಾಗಿ. 11 ಇಲ್ಲಿಂದ ಹೊರಡುವ ಸಮಯ. ಇಲ್ಲಿಂದ ಫಸ್ಟ್ ಹೋಗಿ ಶೆಲ್ ಲೇಟ್ ಆಯ್ತು. 1 ನಿಮಿಷ ಫಾಸ್ಟ್ ಐತೆ ಅದು. 2 ನಿಮಿಷ ಫಾಸ್ಟ್ ಹೋಗ್ಲಿ, ಆಫ್ ಮಾಡಿ ಮತ್ತೆ ಅಲ್ಲಿವರೆಗೂ ಹೋಗ್ಲಿ. ಸರಿ ಓಕೆ, ಇದು ಹೋಗಿ ಶೆಲ್ಲಲ್ಲಿ ಒಂದು ರೆಡ್ ಬುಲ್ಲು. ನಿಂಗೇನಾ ನನಗೆ ಏನು ಬೇಡ. ನಿಂಗೇನಾ ನಂಗೆ ನೋಡೋಣ ಶೆಲ್ಲಲ್ಲಿ ಏನೇನೈತೆ. ಶೆಲ್ಲಲ್ಲಿ ಬ್ಯಾಟ್ರಿ ಇರ್ತದೆ. ಹ್ಯಾಪಿ ಜರ್ನಿ ಬ್ರದರ್. ಥ್ಯಾಂಕ್ ಯು. ಓಕೆ, ಎಲ್ಲಿಗೆ ಬ್ರೋ ಪ್ರಯಾಣ? ಥ್ಯಾಂಕ್ ಯು, ಬಾಯ್ 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 ಆಲ್. ಹ್ಯಾಪಿ ಜರ್ನಿ ಧರ್ಮಸ್ಥಳ. ಓಕೆ ಓಕೆ, ಎಂಜಾಯ್, ಬಾಯ್ ಬಾಯ್ ಬಾಯ್. ಓಕೆ, ಯಾರು ಸೇಮ್ ಟ್ರಿಪ್ ಹೋಯ್ತಾರೆ. ಹೋಗಿ ಸಿಗೋಣ. ಶೆಲ್ಲಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಕುಂಬ್ಳಗುಡ್ಗೆ ಹೋಗಿ ಇನ್ಸ್ಟಾ 360 ಇಸ್ಕೊಂಡು ಡೀಸೆಲ್ ಹೇಳು. ಗಾಡಿ ಓಡೋಕ್ಕೆ ಅಲ್ಲ, ಮತ್ತು ಒಳ್ಳೆ ಡೀಸೆಲ್ ಸಿಗುತ್ತೆ. ಒಳ್ಳೆ ಡೀಸೆಲ್ ಸೇಮ್ ಪ್ರೈಸಲ್ಲಿ ಸಿಗುತ್ತೆ ಅಂತ ಅದಕ್ಕೆ ಮುಂಚೆ ಹಾಕ್ಸ್ತಾ ಇರಲಿಲ್ಲ. ಇವಾಗ ಅವರು 89 ಮಾಡಿದ್ಮೇಲೆ ಹಾಕ್ಸ್ತಾ ಇರೋದು. 125 ರೂಪಾಯಿ. ಡೀಸೆಲ್ ಹಾಕ್ಸ್ಕೊಂಡು ಓಡೋಗ್ಬಿಡ್ತೀವಿ ಅಂತ ಬ್ಯಾರಿಗೇಡಲ್ಲಿ ಆಗ್ತಲ್ಲ. ನಾವು ಯಾವತ್ತೂ 4000 2 ರೂಪೀಸ್. ಏನರೋ ಮಾಡ್ತೀರಾ. ಎಲ್ಲಲ್ಲಿ ಇದೆಲ್ಲ ಮಾಡ್ತಾನೆ. 4,000 rupees. Diesel is coming inside our diesel tank and while driver driving from swing. ಹೋಗೋಣ ಗಾಯ್ಸ್, ಈಗ ಹೋಗಿ ಅಲ್ಲಿ ಜ್ಯೂಸ್ ಎಲ್ಲ ತಗೊಂಡು ಲೆಟ್ಸ್ ಗೋ ಫಾರ್ ಅ ಟ್ರಿಪ್. ಎಸ್ ಜಾಲಿ. ಅಲ್ಲಿ ಜೋಶ್ ಯಾರೂ ಇಲ್ಲ. ಅವ್ನು ಸರಿ ಇಲ್ಲ, ಹಂಗೆ ನಾನು ಸರಿ ಇದ್ದೀನಿ, ನನ್ನ ನೋಡೋರು ಸರಿ ಇಲ್ಲ, ಅದಕ್ಕೆ ಹಂಗೆ. ಒಂದಿನ ವಿತ್ ಪ್ರೂಫ್ ಹಿಡ್ಕೊಡ್ತೀನಿ. ಪ್ರೂಫ್ ಐತೆ ಈಗಲೇ. ಆ ಪ್ರೂಫ್ಗಿಂತ ಇನ್ನೂ ಸ್ಟ್ರಾಂಗ್ ಆಗಿರೋ ಪ್ರೂಫ್ ಕಡೆನೂ ನಾವು ಬರ್ತೀವಿ. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ಎಲ್ಲ ಇದೆ ಇಲ್ಲಿ. ಹೇಳಿ ಬ್ರದರ್. ಓಕೆ ಫ್ರೆಂಡ್ಸ್, ಬಾಯ್. ಏನು ಇದು? ಇಲ್ಲಿ ಇದು ಕೃಷಿ ಹೊಂಡ ಅಂತ. ಕೃಷಿ ಹೊಂಡ ಅಲ್ಲ, ಏನು ಖುಷಿ ಉಂಟ. ಕ್ಲೈಮೇಟ್ ಚೇಂಜ್ ಇದು. ಆ ಕಡೆ ಹೋದ್ರೆ ಧೂಳು ಬರುತ್ತೆ ಸ್ವಲ್ಪ, ಇದ್ರ ತರ ನಾವು ಕ್ಲೈಮೇಟ್ಗೂ ಧೂಳಿಗೂ ಏನೋ ಸಂಬಂಧ. ಅಲ್ಲಿ ಕ್ಲೈಮೇಟ್ ವೆದರ್ ಕಣಲ್ಲಿ, ಅಲ್ಲಿ ಕೆರೆ ನದಿ ಎಲ್ಲ ಬಂತು. ನಾನು ಅದೇ ರಾಬಿನ್ ಥಿಯೇಟರ್ ಅಲ್ಲಿ ಒಂದು ಡೈಲಾಗ್ ಹಾಕಿದೆ ಗೊತ್ತಾ? ನಮ್ಮನ್ ಪಿಂಡ ಯಾವ ಬೋಣಿ ಮಂಗ ಇದು. ಅದೆಲ್ಲ ಮೈನ್ಸ್, ಕಲ್ ಕ್ವಾರೆ ಕಣ, ಮೈನ್ಸ್ ಅಲ್ಲ. ಮೈನ್ಸ್ ಅಂದ್ರೆ ಬೇರೆ, ಕ್ವಾರೆ ಕಣ ಇದು. ಇಲ್ಲಿಗೆ ಬಂದಿದ್ವಿ ಅಲ್ವಾ ನಾವು? ಹ್ಞೂ ಕಣ, ಅವತ್ ನೈಟ್ ಬಂದಿದ್ವಿ ನೋಡು ಓಲಾದಲ್ಲಿ. ಓಲಾದಲ್ಲಿ ಚಾರ್ಜ್ ಇರ್ಲಿಲ್ಲ. ಇದೇ ಕಣ ಹೇಳಿದ್ ನಾನು ತಿಪ್ಕೊಂಡಳ್ಳಿ ಅಂತ. ಇಲ್ಲ ಅಂದಲ್ವ ಅದನ್ನ ಇಡ್ಡ? ಯಾವ್ದು? ಇದೇ ರೋಡ್ ಅಲ್ಲಿ ತಾನೇ ನಾವು ಹೋಗಿದ್ದು. ಇದೇ ರೋಡ್ ಅಲ್ಲಿ ಹೋಗಿದ್ದು. ಮತ್ತೆ ತಿಪ್ಕೊಂಡಳ್ಳಿ ಹೋಯ್ತಿವಿ ಅಂದ್ರೆ ಇಲ್ಲ ಹೋಗೋದು ನಾವು. ತಿಪ್ಕೊಂಡಳ್ಳಿ ಮುಂದೆ, ಅದರಿಂದ ನಾನು ಹೇಳಿದ್ದು ಅದೇ ರೋಡ್ ಅಲ್ವಾ? 13 ಕಿಲೋಮೀಟರ್ ಮುಂದೆ ಮಾಗಡಿಯಿಂದ ಹಂಗೆ ಹೋಗೋದಲ್ವೇನೋ ಅಂತ. ಇಲ್ಲ ಅಂದಲ್ವ ಅದನ್ನ. ನನ್ನ ಬೆಟ್ಟ ನೋಡ್ಕೊಂಡಿದ್ದೆ ಕಣೋ, ಅಂದ್ರೆ ಬಂಡೆ ಅದು. ಇಲ್ಲೊಂದೆಲ್ಲ ತಿಪ್ಕೊಂಡಲ್ಲಿ ರೈಟ್ ಬರುತ್ತೆ ಕಣೋ, ಹಂಗ್ ಬೇಡ ಅಂತ ಹೇಳಿ. ಸರಿ ಹೆಂಗೋ ಹೋಗೋಣ. ಏನಂದ್ರೆ ಇವಾಗ ಹೋಗಿ 5 ಗಂಟೆಗೆ ತಣ್ಣೀರಲ್ಲಿ ಸ್ನಾನ ಮಾಡ್ತೀವಿ ನದಿಲಿ, ನೇತ್ರಾವತಿಲಿ. ಫುಲ್ಲು ಚಳಿ. ನಾನು ಆ ಥರ ಸ್ನಾನ ಮಾಡಿದ್ದು ಅಂದರೆ ಚಿಕ್ಕ ವಯಸ್ಸಲ್ಲಿ ಮಾಲೆ ಹಾಕಿದೆ. 4th ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡ್ ಅವಾಗ ಮಾತ್ರ ಮಾಡಿದ್ದು. ದೇವಸ್ಥಾನಕ್ಕೆ ಹೋಗದೆ ಇರೋ ನಿಲ್ಲೋ ನದಿಯಲ್ಲಿ ಮುಳುಗಿರ್ತೀಯ ನೀನು. ಹೇಳ್ತಾನೆ ಸೋರ್ತಾ ಇತ್ತಲ್ಲ ನಿಮಗೆ ಮೂಗಿಂದ. ನೆನ್ನೆ ನೈಟು ಅಲ್ಲ, ನಿನ್ನೆ ಎಲ್ಲ ಫುಲ್ಲು ಗಾಡಿಲೇ ಸುತ್ತಾಡಿರೋದು. ಅದು ರಾಮನಗರದಿಂದ ನನ್ನ ಮಗ ಆಕ್ಟಿವಲ್ಲಿ ಕರ್ಕೊಂಬಂದ. ಅದ್ರಲ್ಲಿ ಹೆಡ್ಲೈಟ್ ಇಲ್ಲ, ಇಂಡಿಕೇಟರ್ ಇಲ್ಲ, ಆರನ್ ಇಲ್ಲ. ಆಕ್ಟಿವಲ್ ಈ ಅಂತ ಕರ್ಕೊಂಬಂದ ಟ್ರಿಪ್ಸ್ ಅದುವೆ. ನಾವೇ ವಾಸಿ ಅಂದ್ರೆ ಅಟ್ಲೀಸ್ಟ್ ನಮ್ಮ ಎಂಟರ್ಕಲ್ಲಿ ಅದು ಆರನ್ನು ಹೆಡ್ಲೈಟ್ ಎಲ್ಲ ಐತೆ, ಅದ್ರಲ್ಲಿ ಏನೂ ಇಲ್ಲ. ಎಷ್ಟು ಓಕೆ, ಇನ್ನು ಎಲ್ಲ ಬ್ರೇಕ್ ತಗೊಂಡಾಗ ಸಿಗೋಣ. ಎಲ್ಲ ಸರಿ, ಒಳ್ಳೆ ರೈಡ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಬಟ್ ಸೂಪರ್ ಆಗಿರುತ್ತೆ ಅದಂತೂ 100% ನಿಜ. ಫುಲ್ ಅನ್ಪ್ಲಾನ್ಡ್. ಒಂದು ಧರ್ಮಸ್ಥಳ ಒಂದು ಪ್ಲಾನ್ ಆಗಿದ್ದು. ಎಷ್ಟೊತ್ತಿಗೆ ಅಂದ್ರೆ 8 ಗಂಟೆಗೆ
ಹೊರಟ್ರದ 11 ಗಂಟೆಗೆ. ನೀವೇ ಲೆಕ್ಕ ಹಾಕೊಳ್ಳಿ ಎಷ್ಟು ಲೆವೆಲ್ ನಾವು ಪ್ರಿಪೇರ್ಡ್ ಆಗಿರ್ತೀವಿ ಟ್ರಿಪ್ಪಿಗೆ ಅಂತ. ಧರ್ಮಸ್ಥಳ ಒಂದು ಪಕ್ಕ ಪ್ಲಾನ್ ಐತೆ, ಬೆಳಗ್ಗೆ ದರ್ಶನ ಮಾಡೋದು 6 ಗಂಟೆಗೆ. ಅದು ಬಿಟ್ಟರೆ ಚಿಕ್ಕಮಂಗ್ಳೂರು ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಐತೆ. ಅದು ಏನಾಗುತ್ತೆ, ಎಲ್ಲೋಯ್ತೀವಿ ಏನೂ ಗೊತ್ತಿಲ್ಲ, ನೋಡೋಣ. ಅಲ್ಲಿ ನೆಕ್ಸ್ಟ್ ಎಲ್ಲೋಯ್ತೀವಿ ಪ್ಲ್ಯಾನ್ ಹೇಳ್ತೀನಿ. ಎಲ್ಲ ಇಷ್ಟು ಚಳಿಲಿ ಹಿಂಗೆ ಕೂತ್ಕೋಯ್ತಾರೆ. ಬೇಕಾದ್ರೆ ಕಾರಲ್ಲಿ ಡ್ರಾಪ್ ಕೊಡ್ಬೋದಿತ್ತು, ಆದರೆ ಜಾಗ ಇಲ್ಲ. ಮೋಸ್ಟ್ಲಿ ಫುಲ್ಲು ಸವಾರಿ ಜಂಬೂ ಸವಾರಿ ಫ್ಲೈಟ್ ಆಲ್ರೆಡಿ ನೋಡಿ. ಜಂಬೂ ಸವಾರಿ ಕೂತ್ಕೊಂಡ್ರೆ ಇಡೀ ಹಿಂದ್ಗಡೆ ಕಂಪಾರ್ಟ್ಮೆಂಟೇ ಕೆಳಗೆ ಬರುತ್ತೆ ನಮ್ಮ ಗಾಡಿಯಲ್ಲಿ. ಸರಿ ಅಣ್ಣ, ಬೇಕಾದ್ರೆ ಶಾಲ್ ಬೇಕಾದ್ರೆ ಕೊಡ್ತಿದ್ದೆ. ಈ ಶಾಲ್ ನಮಗೂ ಬೇಕು ಮಗ, ನಮಗೂ ನಾವು ಮನುಷ್ಯರೇ. ಆಯ್ತು ಬಿಡು, ಎಷ್ಟಲ್ಲೇ ಮಾತಾಡ್ತೀರಿ, ಮುಚ್ಚಲ್ಲ ಸಾಕು ಬಾಯಿ. ಬೇಸಿ ರೋಡ್ ಸ್ವಲ್ಪ ಹಳ್ಳ ಕೊಳ್ಳ, ದಡ ಬಡ ಸಟ್ಪಟ್ ದುಡು ಅಂತ ಇದೆ. ಹೈವೇಗೆ ಹೋಗಿ ಸಿಗೋಣ ಯಾವ್ದನ್ನ ಅವಾಗಿಂದ ಶಾಪ್ ರೇಟಲ್ಲಿ. ಓದ್ಸತಿನೂ ಅದೇ ಹೇಳ್ತಿದ್ಯಾ ಕಣ. ನಾನೊಂಥರ ಹಂಗೆ ವ್ಲಾಗ್ ಮುಗ್ಸೋಣ ಅಂತ 4 ಸಲ ಹೇಳಿರ್ತೀನಿ, ಆದ್ರೂ ಮುಗ್ಸಿರಲ್ಲ. ಸಿಗೋಣ ಅಂತ ಹೇಳ್ತೀನಿ, ಇಲ್ಲ ಕಟ್ಟು ಮಾಡಲ್ಲ, ಅದನ್ನೂ ಹಂಗೆ ಹಾಕ್ತೀನಿ. ಬೇಕಾದ್ರೆ ಅಬ್ಸರ್ವ್ ಹೋಗೋಣ, ಆ ಪಯಣ ಹೋಗೋಷ್ಟೇ ಹೋಯ್ತೀನಿ ಅಂತ ವ್ಲಾಗೇ ಬರ್ಲಿಲ್ಲ ಅದು. ಇಲ್ಲ ಹೋದೆ, ವ್ಲಾಗೇ ಮಾಡ್ಲಿಲ್ಲ ಅದು. ಒಳಗಡೆ ಕ್ಯಾಮ್ರಾ ಬಿಟ್ಟಿದ್ರು ಕಣ, ಅದೇನೋ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಇರಲಿಲ್ಲ. ಅದಕ್ಕೆ ನಾನು ಹೇಳಿದೆ ಅದಷ್ಟು ಚೆನ್ನಾಗಿಲ್ಲ ಅಂತ. ಚೆನ್ನಾಗಿದೆ ವಿಂಟೇಜ್ ಲವರ್ಸಿಗೆಲ್ಲ ಅದೇ ಬೆಸ್ಟ್. ನನ್ಗೇನು ಅಷ್ಟು ನಮ್ಗೆ ಕ್ರೇಜ್ ಇಲ್ಲ ಕಾರ್. ಅಲ್ಲ ಕ್ರೇಜ್ ಅಂತ ಅಲ್ಲ, ನಮ್ ಕ್ರೇಜ್ ಇದ್ರು ನಮ್ಗೆ ಅಷ್ಟು ನಾಲೆಡ್ಜ್ ಇಲ್ಲ. ಯಂಗ್ ಕಾರ್ಸ್ ಅಂದ್ರೆ ಅರೌಂಡ್ ಒಂದು 30 years ಇಂದ ಏನ್ ಕಾರ್ಸ್ ಪ್ರೊಡ್ಯೂಸ್ ಆಗಿದೆಯಲ್ಲ ಅಂತ ತೀರಾ ಹಳೇದು. ಅದೆಲ್ಲ 1940. ಅದಕ್ಕೆ ನನ್ಗೆ ಬೋರ್ ಆಗೋಯ್ತು, ವ್ಲಾಗ್ ಎಡಿಟ್ ಮಾಡಕ್ಕೆ ಬೋರ್ ಆಗೋಯ್ತು ಅಂತಾನೆ ಹಾಕ್ಲಿಲ್ಲ. 1920 ಆ ಕಾಲದವೆಲ್ಲ, ಅದಕ್ಕೆ ಹಾಕ್ಲಿಲ್ಲ. ತುಂಬಾ ಒಂದಿನ ನಾವು 3 ಜನ ಹೋಗಿ ಫನ್ ಮಾಡಿ ಬೇಕಾದ್ರೆ ಹಾಕ್ತಿವಿ, ಆದ್ರೆ ಅದು ತೋರ್ಸೋ ಅಷ್ಟು ಏನು ನಮ್ಮ ಪಯಣ ಸೀರೀಸ್ ಮಾಡ್ಬೇಕು. ಚೆನ್ನಾಗಿದೆ, ಒಳ್ಳೆ ಹೆಸರು. ಇದಕ್ಕೆ ಅದೇ ಇಡೋಣ, ನಮ್ಮ ಪಯಣ ಪಾರ್ಟ್ 1. ನಮ್ಮ ಪಯಣ ಇದನ್ನ ಹೆಸರು ನಮ್ಮ ಪಯಣ. ಹಂಗೇನೆ ಬಿರಿಯಾನಿ ಏನೋ ಒಂದು ಬಿರಿಯಾನಿ ಕಥೆನೂ ಇವನೇ ಕೊಟ್ಟಿದ್ದು ನನಗೆ. ತುಂಬಾ ಹೊಸ ಟೈಟಲ್ಸ್ ಕೊಡ್ತಾನೆ. ಟೈಟಲ್ ಸ್ಪಾನ್ಸರ್ ನಾನೇ. ಟೈಟಲ್ ಸ್ಪಾನ್ಸರ್ ಇವಂದು ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ, ಕೆಳಗೆ ಯಾವ್ದಾನ ಹುಡುಗಿ ಇದ್ರೆ ಫಾಲೋ ಮಾಡಿ, ಮೆಸೇಜ್ ಮಾಡಿ. ಎಲ್ಲ ಇಷ್ಟು ಚಳಿಲಿ ಹಿಂಗೆ ಕೂತ್ಕೋಯ್ತಾರೆ. ಬೇಕಾದ್ರೆ ಕಾರಲ್ಲಿ ಡ್ರಾಪ್ ಕೊಡ್ಬೋದಿತ್ತು, ಆದರೆ ಮೋಸ್ಟ್ಲಿ ಫುಲ್ಲು ಸವಾರಿ ಜಂಬೂ ಸವಾರಿ ಫ್ಲೈಟ್ ಆಲ್ರೆಡಿ ನೋಡಿ. ಜಂಬೂ ಸವಾರಿ ಕೂತ್ಕೊಂಡ್ರೆ ಇಡೀ ಹಿಂದ್ಗಡೆ ಕಂಪಾರ್ಟ್ಮೆಂಟೇ ಕೆಳಗೆ ಬರುತ್ತೆ ನಮ್ಮ ಗಾಡಿಯಲ್ಲಿ. ಸರಿ ಅಣ್ಣ, ಬೇಕಾದ್ರೆ ಶಾಲ್ ಬೇಕಾದ್ರೆ ಕೊಡ್ತಿದ್ದೆ. ಈ ಶಾಲ್ ನಮಗೂ ಬೇಕು ಮಗ, ನಮಗೂ ನಾವು ಮನುಷ್ಯರೇ. ಆಯ್ತು ಬಿಡು, ಎಷ್ಟಲ್ಲೇ ಮಾತಾಡ್ತೀರಿ, ಮುಚ್ಚಲ್ಲ ಸಾಕು ಬಾಯಿ. ಬೇಸಿ ರೋಡ್ ಸ್ವಲ್ಪ ಹಳ್ಳ ಕೊಳ್ಳ, ದಡ ಬಡ ಸಟ್ಪಟ್ ದುಡು ಅಂತ ಇದೆ. ಹೈವೇಗೆ ಹೋಗಿ ಸಿಗೋಣ ಯಾವ್ದನ್ನ ಅವಾಗಿಂದ ಶಾಪ್ ರೇಟಲ್ಲಿ. ಓದ್ಸತಿನೂ ಅದೇ ಹೇಳ್ತಿದ್ಯಾ ಕಣ. ನಾನೊಂಥರ ಹಂಗೆ ವ್ಲಾಗ್ ಮುಗ್ಸೋಣ ಅಂತ 4 ಸಲ ಹೇಳಿರ್ತೀನಿ, ಆದ್ರೂ ಮುಗ್ಸಿರಲ್ಲ. ಸಿಗೋಣ ಅಂತ ಹೇಳ್ತೀನಿ, ಇಲ್ಲ ಕಟ್ಟು ಮಾಡಲ್ಲ, ಅದನ್ನೂ ಹಂಗೆ ಹಾಕ್ತೀನಿ. ಬೇಕಾದ್ರೆ ಅಬ್ಸರ್ವ್ ಹೋಗೋಣ, ಆ ಪಯಣ ಹೋಗೋಷ್ಟೇ ಹೋಯ್ತೀನಿ ಅಂತ ವ್ಲಾಗೇ ಬರ್ಲಿಲ್ಲ ಅದು. ಇಲ್ಲ ಹೋದೆ, ವ್ಲಾಗೇ ಮಾಡ್ಲಿಲ್ಲ ಅದು. ಒಳಗಡೆ ಕ್ಯಾಮ್ರಾ ಬಿಟ್ಟಿದ್ರು ಕಣ, ಅದೇನೋ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಇರಲಿಲ್ಲ. ಅದಕ್ಕೆ ನಾನು ಹೇಳಿದೆ ಅದಷ್ಟು ಚೆನ್ನಾಗಿಲ್ಲ ಅಂತ. ಚೆನ್ನಾಗಿದೆ, ವಿಂಟೇಜ್ ಲವರ್ಸಿಗೆಲ್ಲ ಅದೇ ಬೆಸ್ಟ್. ನನ್ಗೇನು ಅಷ್ಟು ನಮ್ಗೆ ಕ್ರೇಜ್ ಇಲ್ಲ ಕಾರ್. ಅಲ್ಲ ಕ್ರೇಜ್ ಅಂತ ಅಲ್ಲ, ನಮ್ ಕ್ರೇಜ್ ಇದ್ರು ನಮ್ಗೆ ಅಷ್ಟು ನಾಲೆಡ್ಜ್ ಇಲ್ಲ. ಯಂಗ್ ಕಾರ್ಸ್ ಅಂದ್ರೆ ಅರೌಂಡ್ ಒಂದು 30 years ಇಂದ ಏನ್ ಕಾರ್ಸ್ ಪ್ರೊಡ್ಯೂಸ್ ಆಗಿದೆಯಲ್ಲ ಅಂತ ತೀರಾ ಹಳೇದು. ಅದೆಲ್ಲ 1940. ಅದಕ್ಕೆ ನನ್ಗೆ ಬೋರ್ ಆಗೋಯ್ತು, ವ್ಲಾಗ್ ಎಡಿಟ್ ಮಾಡಕ್ಕೆ ಬೋರ್ ಆಗೋಯ್ತು ಅಂತಾನೆ ಹಾಕ್ಲಿಲ್ಲ. 1920 ಆ ಕಾಲದವೆಲ್ಲ, ಅದಕ್ಕೆ ಹಾಕ್ಲಿಲ್ಲ. ತುಂಬಾ ಒಂದಿನ ನಾವು 3 ಜನ ಹೋಗಿ ಫನ್ ಮಾಡಿ ಬೇಕಾದ್ರೆ ಹಾಕ್ತಿವಿ, ಆದ್ರೆ ಅದು ತೋರ್ಸೋ ಅಷ್ಟು ಏನು ನಮ್ಮ ಪಯಣ ಸೀರೀಸ್ ಮಾಡ್ಬೇಕು. ಚೆನ್ನಾಗಿದೆ, ಒಳ್ಳೆ ಹೆಸರು. ಇದಕ್ಕೆ ಅದೇ ಇಡೋಣ, ನಮ್ಮ ಪಯಣ ಪಾರ್ಟ್ 1. ನಮ್ಮ ಪಯಣ ಇದನ್ನ ಹೆಸರು ನಮ್ಮ ಪಯಣ. ಹಂಗೇನೆ ಬಿರಿಯಾನಿ ಏನೋ ಒಂದು ಬಿರಿಯಾನಿ ಕಥೆನೂ ಇವನೇ ಕೊಟ್ಟಿದ್ದು ನನಗೆ. ತುಂಬಾ ಹೊಸ ಟೈಟಲ್ಸ್ ಕೊಡ್ತಾನೆ. ಟೈಟಲ್ ಸ್ಪಾನ್ಸರ್ ನಾನೇ. ಟೈಟಲ್ ಸ್ಪಾನ್ಸರ್ ಇವಂದು ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ, ಕೆಳಗೆ ಯಾವ್ದಾನ ಹುಡುಗಿ ಇದ್ರೆ ಫಾಲೋ ಮಾಡಿ, ಮೆಸೇಜ್ ಮಾಡಿ. ಗೈಸ್, ಇನ್ನೊಂದು 5 kilometers CCD ನಮ್ಮೊಂದು ಮೆಮೊರೇಬಲ್ ಸ್ಪಾಟು. ಈ ಹೆಡ್ಡ ನನ್ನ ಮಗ ಹೆಂಗೆಂಗೋ ಓಡಿಸ್ಕೋಬೋದು ನಾಗಿದ್ದ. ಈ ರೋಡ್ ಓಡಿಸೋರು ಜಾಸ್ತಿ. ಅವಾಗಲೇ ಒಬ್ಬ ಗಾಂಜ್ ಹೊಡ್ಕೊಂಡು ಓಡಿಸ್ತಾ ಇದ್ದ. ಜೆನ್ನೋನು ಸಾಕಾಗಿದ್ದು, ಒಳ್ಳೆ
ಮೆಂಟ್ಲುಗಳ ಥರ ಲೆಫ್ಟಿಂದ ಓವರ್ಟೇಕ್ ಮಾಡ್ಕೊತಾವ್. ನಾನು ಕ್ಲೀನಾಗಿ ರೈಟಿಂದ ಲೆಫ್ಟಿಗೆ ಹಾಕೊಂಡು ಲೆಫ್ಟಿಗೆ ಬರ್ತಾ ಇದ್ದೆ. ಈ ರೋಡಲ್ಲಿ ಹುಷಾರಾಗಿ ಏನಕ್ಕೆ ಅವೆಲ್ಲ ಮಾಡಬೇಕು, ಆರಾಮಾಗಿ ಬರಬೇಕು, ಆರಾಮಾಗಿ ಓಡಾಡಬೇಕು. ಜೀವ ಕಳ್ಕೊಳಕ್ಕೆ ಆಸೆ ಇದ್ರೆ ನೇಣಾಕಲ್ಲಿ ಸಾಯಿರಿ. ರೋಡಲ್ಲಿ ಬಂದ್ಬಿಟ್ಟು ಏನಕ್ಕೆ ಸಾಯ್ಬೇಕು? ಬೇರೆ ಅವನಿಗೂ ಸಾಯಿಸ್ಬಿಟ್ಟು ಅವನು ಸಾಯಿ. ಆರಾಮಾಗಿ ಓಡಾಡಿ. ರೈಟಲ್ಲಿ ಸ್ವಲ್ಪ ಹೊತ್ತು ಹುಷಾರು ಓಡಾಡ್ಬೇಕಾರೆ ಆಸೆ ನೈವೇಲಿ ಅಲ್ಲ ಮಗ, ನಿಜ ತಾನೆ. ಸಾಯಕ್ಕೆ ಆಸೆ ಇದ್ರೆ ಮನೇಲಿ ನೇಣಾಕ ಸಾಯಿ. ನೋಡಿ ಇರಿ ಎಷ್ಟು ನಿಮಿಷ ಫ್ಲ್ಯಾಶ್ ಲೈಟ್ ಆಫ್. ನೋಡಿ ಜಂಬೂ ಸವಾರಿ ಹೆಂಗೆ ಮಲ್ಗೋನೆ. ಜಂಬೂ ಸವಾರಿಗೆ ಇದಕ್ಕೆ ಸಂಬಂಧನೇ ಇಲ್ಲದಾಗ ಆರಾಮ ಅವನು ನೈಟ್ ರೈಡ್ಗೆ ಬಂದಿಲ್ಲ, ಆರಾಮಾಗಿ ಮಲ್ಕೊ. ಆಮೇಲೆ ಎಲ್ಲ ಚೂರು ಎಚ್ಚರ ಅಂದ್ರೆ ಮಗ ಅವಾಗಿಂದ ಇದ್ದಿದ್ದೀನಿ ಅಂತ ಶೂಟ್ ಬೇರೆ ಆಗ್ತಾನೆ. ನಾನು ನಿದ್ದೆನೇ ಮಾಡಿಲ್ಲ ಅಂತಾನೆ ಕೇಳಿದ್ರೆ. ಟೋಲ್ ಬಂತು. ನಾನು ಕರೆಕ್ಟಾಗಿ ಇನ್ನು 24 ಅವರ್ಸಲ್ಲಿ 2 ಅವರ್ಸ್ ಮಲಗಿದ್ದೀನಿ. ಇವನೊಂದು 5 ಅವರ್ಸ್ 4 ಅವರ್ಸ್ 5 ಆಯ್ತು ಬಿಡ. ಇದು 5 ಅವರ್ಸ್ ಇವನು ಮಲ್ಗೋನೆ, ನಾನು 2 ಅವರ್ಸು, ಇವನೊಂದು 8 ಅವರ್ಸ್. ಓಕೆ, ಯಾವುದು ಟೋಲ್, ಈ ಟೋಲ್ ಆದಮೇಲೆ CCD ಬರುತ್ತೆ. ಇನ್ನೊಂದು 4 ಸೊ ಹೋಗಿ ಒಂದು ಒಳ್ಳೆ ಕಾಫಿ ಹೊಡೆದ್ರೆ ಮತ್ತೆ ಇನ್ನೂ 24 ಅವರ್ ಎದ್ದಿರ್ಬೋದು. ಇಟ್ಸ್ ಅವರ್ ಒನ್ ಆಫ್ ದಿ ಮೆಮೊರೇಬಲ್ ಪ್ಲೇಸ್. ನಾಯಿ ಮಲ್ಗೈತೆ, ನಾಯಿ ಸ್ಲೀಪಿಂಗ್. ಗುಡ್ ಮಾರ್ನಿಂಗ್ ಟೈಮ್ ಬಂದು ಗುಡ್ ಮಾರ್ನಿಂಗ್ ಅಂತ ಇದ್ದೀನಿ. ಟೈಮ್ ಬಂದು 1:52 ಅಂದರೆ 2 ನಿಮಿಷ ಫಾಸ್ಟ್ ಇದು. 1:50. ರೋನಿಗೆ ವಿಡಿಯೋ ಕಾಲ್ ಮಾಡೋಣ. ಏನಿಲ್ಲ, ಆರಾಮಾಗಿ ಮಲಗಿರ್ತಾನ. ಫೋನ್ ಇತ್ತಲ್ಲ ಗೈಸ್, ಇದೇ ಕಟ್ಟೆ ಮೇಲೆ 1.5 ವರ್ಷದಿಂದ ಇಬ್ರು ಕುತ್ಕೊಂಡು ಚಳಿಲಿ ಗಡ 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 ಅಂತ ನಡುಗ್ತಾ ಇದ್ರು. ನಾನು ಫುಲ್ಲು ನೀಟಾಗಿ ಪ್ಯಾಕ್ ಆಗಿದ್ದೆ. ಇವನಂತೂ ಅಲ್ಟ್ರಾ ನೀಟ್ ಪ್ಯಾಕು. ಇವನು ನಾನು ಕ್ಲೀನಾಗಿ ಯಾವ ಸುನಾಮಿ ಬಂದಿದ್ರು ಬದಿಕೊಂಡ್ರು ಆ ಥರ ಪ್ಯಾಕ್ ಆಗಿದೆ ಇವನು. ಆಚೆ ನೋಡು ಗೈಸ್, ಇದೆ CCD. ಹಾಸನ ಇವೆ CCD. ಒಳ್ಳೆ ಫೀಲು ಮಾತ್ರ, ಸಕ್ಕತ್ತಾಗಿದೆ ಫೀಲ್ ಮಾತ್ರ. ಒಳ್ಳೆ ಟೆಂಪ್ರೇಚರ್ ಅಪ್ಪ. ಈ ಟೆಂಪ್ರೇಚರ್ ಅಲ್ಲಿ ಏನಾರ ಬೈಕ್ ಅಡುಗೆ ಹೋಗ್ತೀವಿ. ಅವ್ರು ನೋಡು ಆಕ್ಟಿವ್ ಅಲ್ಲಿ ಹೆಂಗ್ ಹೋಯ್ತವ್ರೆ ಗೈಸ್. ಇವರು ಆ್ಯಕ್ಚುಲ್ ಲೆಜೆಂಡ್ಸು ಇಂಡಿಯಾಲಿ. ಓನ್ಲಿ ಇಂಡಿಯನ್ಸ್ ಕ್ಯಾನ್ ಡೂ ದಿಸ್ ಟೈಪ್ ಆಫ್ ಸಾಹಸ. ಏನಂತಾರೋ ಅಚೀವ್ಮೆಂಟ್. ನಿಂಗೆ ಹೋಗ್ಬೋದು. ಗಾಂಜಾ ಮ್ಯಾನ್ ಗಾಂಜಾ ಹೋಗ್ತಿರ್ತಾನೆ. ಒಳ್ಳೆ ಮೆಮೊರೇಬಲ್. ಅಲ್ಲೂ ಆ ಮೂಲೆಯಲ್ಲಿ ಹೋಗಿ ಮಲ್ಕೊಬಿಟ್ಟಿದ್ರು, ಇಲ್ಲಿ ಈ ಮೂಲೆಯಲ್ಲಿ ಹೋಗಿ ಮಲ್ಕೊಬಿಟ್ಟಿದ್ರು. ಒಳ್ಳೆ ಮಜಾ ಆಗ. ಬಟ್ ಅಂತ ಹೋಗ್ಬಿದ್ದಾನೆ ಅವನು. ನಾನು ಬರಲ್ಲ, ನಾನು ಇಲ್ಲಿಂದ ವಾಪಸ್ ಹೋಗ್ಬಿಡ್ತೀನಿ. ಇದು ಯಾವಾಗ 2 ಗಂಟೆ ಮಧ್ಯಾಹ್ನ. ಇದೇ ಟೈಮು ಸೇಮ್ ಇದೇ ಟೈಮು. ರೋನಗ್ ವಿಡಿಯೋ ಕಾಲ್ ಮಾಡೋಣ. ಒಳಗೋಗಿ ಕಾಫಿ ಕುಡಿಯೋಣ ಆರಾಮಾಗಿ. ಬಾ ಅವರ್ ಲವ್. ನನಗೂ ಇವನಿಗೂ ಒಂದು ಚಾಲೆಂಜ್ ಐತೆ. ಯಾರು ಮೈಲೇಜ್ ಜಾಸ್ತಿ ಹಿಡಿಸ್ತಾರೆ ಅಂತ ನೋಡು. ಎಷ್ಟು ಹಿಡ್ಸಿದೆ? ಆಲ್ಮೋಸ್ಟ್ ನಾನೇ ವಿನ್ ಆಗೋದು. 100% ಎಷ್ಟು ಅಂತ ಯಾರು? ನೀನೆ. ಅದನ್ನೇ ಹೇಳ್ತಿರೋದು. ಈಗಲೂ ನಾನೇ ವಿನ್ ಆಗೋದು ಅಂತ. 22.4. ಪರವಾಗಿಲ್ಲ, ನಾಟ್ ಬ್ಯಾಡ್. ಶಿವನು ಹಿಡ್ಸೋಣ ಮೈಲೇಜ್ ಇಲ್ಲ ಅಂತ. ಆದರೆ ಒಂದು ಕಡೆ ಮಾತ್ರ ಆ ಲೋಪ ನನ್ನ ಮಕ್ಕಳಿಂದ ಒಂಚೂರು ಕಮ್ಮಿ ಆಗೋಯ್ತು ಅಷ್ಟೇ. ಅವನಿಂದಾನೇ ಕಣ. ಅದೇ ಅವನಿಂದನೇ ಒಂಚೂರು ಕಮ್ಮಿ ಆಯಿತು. ಸೊ ಗೈಸ್, ಇಟ್ಸ್ ಓವರ್ ಒನ್ ಆಫ್ ದ ಮೆಮೊರೇಬಲ್ ಪ್ಲೇಸ್. ಇಲ್ಲಿ ಇನ್ನೂ ಫೋಟೋ ಐತೆ ಅಲ್ಲ, ಅದು ಬೇರೆ ಹಾಕ್ತೀನಿ. ಗಾಡೀಲಿ ಬಂದಾಗಲೂ ಎಷ್ಟು ನಡೀಲಿ ಕ್ಯಾಫ್. ಒಳ್ಳೆ ವೆದರು ಮಾತ್ರ ನಡುಗ್ತೈತೆ ಕೈಯಲ್ಲಿ ಹಂಗೆ. ನೀರು ಬೀಳುತ್ತೆ. ನೀರು ಬೀಳ್ತಾರೆ, ಅದೇ ನಡಗ್ತೈತೆ. ನಾನು ನಡಗ್ತಾ ಇಲ್ಲ. ಸಾಕು ಬಿಡು, ಸಾಕು. ಮುಂದೆ ಇಟ್ಕೊಳಕ್ ಬೇಕಲ್ಲ. ಸಿಕ್ಕಾಬಟ್ಟೆ ಒಳ್ಳೆ ವೆದರು. 18 ಡಿಗ್ರಿ ಐತೆ, ಬಟ್ ನಡುಗಿಸ್ತೈತೆ ಚಳಿ ಮಾತ್ರ. ಒಳ್ಳೆ ಚಳಿ. ಹಿಡ್ಕೊಯ್ದು ಅಲ್ಲಿ ಫೋನ್ ಬೂತು ನೋಡ್ಕೊ. ಫೋನ್ ಬೂತ್ ಏನದು? ಹಲೋ. ಇಲ್ಲೇ ಕುತ್ಕೊಂಡಿರ್ತೀನಾ? ಗೈಸ್, ಒಳ್ಳೆ ವೆದರು ಮಾತ್ರ ಸಕ್ಕತ್ತಾಗೈತೆ. ಟೈಮ್ ಎಷ್ಟು? 3 ಗಂಟೆನಾ? 4 ಗಂಟೆ ಟೈಮ್. ಬೆಳಗಿನ ಜಾವ 4 ಗಂಟೆ. ನಿನ್ನೆ ನೈಟು ಎಷ್ಟು? ಬೆಂಗಳೂರು ಹೊರಟಿದ್ದೀವ. ನಮ್ಮ ಮನೇಲಿ 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. ಇನ್ನೇನು ಸಕಲೇಶ್ವರ ಒಂದು 20 ಕಿಲೋಮೀಟ್ರ್ ಇರ್ಬೋದು. ವೆದರ್ ಮಾತ್ರ ಅಲ್ಟಿ ವೆದರು. ಸಕ್ಕದ ಒಳ್ಳೆ ನಡುಗಿಸ್ತೈತೆ. ಇನ್ನೇನೋ ಅದು ಫೋನ್ ಬೂತ್ ಅಂತೆ. ಅದು ಅಲ್ಲಿ ಹೋಗೋಣ, ಹೋಗ್ಬೇಕು ಅಂತಾನೆ. ಏನೂ ಕಾಣ್ತಲ್ಲ. ಸೊ ಇಲ್ಲಿ ನಂಬರ್ನ ಈ ನನ್ನ ಮಗ ಸ್ವೆಟ್ ಶರ್ಟ್ ಹಾಕೋನೆ.
ಬಟ್ ನಾನು ಅದು ಆಗ್ಲಿಲ್ಲ, ಕಾರಲ್ಲಿ ತಾನೇ ಹೋಯ್ತೀವಿ ಅಂತ ಗಾಡೀಲಿ ಬಂದ್ಬಿಟ್ಟಿದ್ದೀವಿ. ಬೈಕಲ್ಲಿ ಏನಾರ ಬಂದಿದ್ರೆ ಈ ಚಳಿಗೆ ಘಟಂತರ 3 ಸತಿ ಮಲಗಬೇಕಾಗಿತ್ತು. ಯಪ್ಪ ಇಲ್ಲ ಫೋನ್ ಬೂತ್ ಅಲ್ಲ ಕಣ ಇದು. ಫೋನ್ ಬೂತೆ ಕಣ, ನೋಡೋಣ ನೀನಾಯ್ತು ಅಂತ. ಇದೇನೋ ಐತೆ ಲೋ, ಫೋನ್ ಬೂತ್ ಅಲ್ಲ ಕಣಲ್ಲ. ಲೋಪರ್ ನನ್ನ ಮಂಗ ಚಳಿ ನಡ್ಸ್ಬೇಡ, ಬಾರ ಸುಮ್ಮನೆ. ನೋಡೋಣ ಏನೇನೈತೆ ನಮ್ ದುಡ್ಡು ಇದು. ಫಸ್ಟ್ ಏಡ್ ಅಂತ ಐತೆ ಅಷ್ಟೇ ಕಣ. ಕಂಬು ಕುಚ್ಕೋ ಲೋ, ಸುಮ್ಮನಿರೋ ಲೋ, ಏನಾರ ಮಾಡಿಗಿಟ್ಬಿಟ್ಟೆ ಲೋ. ಸಿಕ್ಕಾಬಿಟ್ಟೆ ಒಳ್ಳೆ ಮಜಾ ಬರ್ತೈತೆ ಮಾತ್ರ, ಸಕ್ಕತ್ತಾಗೈತೆ. ಜಸ್ಟ್ ಲವಿಂಗ್ ಇಟ್. ಇನ್ನೊಂದು 20 ಕಿಲೋಮೀಟರ್ ಸಕಲೇಶ್ಪುರ. ಇಲ್ಲ ಇತ್ತು ಕಣ ಬಟನ್ನು. ಬೇಡ ಬಾ, ಏನಕ್ಕೆ ಬಟನ್ ಫಾರ್ ಎಮರ್ಜೆನ್ಸಿ. ಏಯ್ ಬೇಡ ಬಾರ, ತಿಕ್ಕ ಮುಚ್ಕೊಂಡು ನಿಧಾನಕ್ಕೆ ಹೋಗಲ್ಲ. ಗಾಡಿ ಪಾಸ್ ಆದ್ರೆ ಸಿಕ್ಕಾಬಿಟ್ಟೆ ಚಳಿ ಐತೆ ಆಯ್ತಲ್ಲ. ಅವ್ನು ನೋಡೋಣ ಹೆಂಗೆ ನಿಂತಾನೆ. ಬಟ್ ಸಕ್ಕತ್ತಾಗೈತೆ. ಹೆಂಗೈತೆ ವೆದರು? ಒಳ್ಳೆ ಈ ಟೈಮ್ ಕಾರಲ್ಲಿ ನಿದ್ದೆ ಎಳಿತಾಯ್ತು, ಕೆಳಗೆ ಇಳಿದ ತಕ್ಷಣ ಎಲ್ಲೋಯ್ತು ನಿದ್ದೆ ಅಂತಾನೆ ಗೊತ್ತಾಯ್ತಲ್ಲ. ಲೋ ಏನೋ ಹೋಯ್ತೈತಲ್ಲಿ, ಅಲ್ಲೇನೋ ಹೋಗ್ತಾ ಇದೆ, ಅಲ್ಲಿ ಹೋಯ್ತು. ಈ ಕಡೆ ಏನೋ ಹೋಯ್ತು ತಾನೆ, ಏನೋ ಹೋಯ್ತಲ್ಲಿ. ಏನು ಏನೋ ನಡ್ಕೊಂಡು ಹೋದಂಗೆ. ಹೆಡ್ಲೈಟ್ ಅಂದ್ಬಿಡು. ಈಗಲೂ ಏನೋ ಪಾಸ್ ಆಯಿತು. ಇದು ಕಣಲೆ. ಹಾಂ ಈಗ ಏನಿಲ್ಲ ಇದು. ನಾನು ಯಾರೋ ನಡ್ಕೊಂಡು ಮಲಗಿದ್ದು ಕಣ ನಾವು. ಹಾಂ ಇಂತೆಲ್ಲ ಮಲಗಿದೆ. ಹಾಂ ಈ ಕೈ ಅಡ್ಡ ಹೋಗ್ಬಿಟ್ಟಿದೆ. ಸೊ ಈಗ ಧರ್ಮಸ್ಥಳಕ್ಕೆ ಹೋಗಿ ಸಿಗುವ. ಸಕಲೇಶ್ಪುರದಲ್ಲಿ ಇಳಿಸೋ ಡೌಟು. ನೆಕ್ಸ್ಟ್ ಇನ್ನು ಶಿರಾಡಿ ಗಾಡಿ ಡೈರೆಕ್ಟು ನಂತ ಧರ್ಮಸ್ಥಳ ನಿದ್ದೆನೇ ಹೋಗ್ಬಿಡ್ತು ಕೆಳಗೆ ಇಳಿದ ತಕ್ಷಣ. ಸೂಪರ್ ಇದಾರಪ್ಪ. ಇವನಿಗೂ ಈ ಟ್ರಿಪ್ಗೂ ಸಂಬಂಧನೇ ಇಲ್ಲ. ಏನಕ್ಕೆ ಬಂದವನೇ, ಏನು ಮಾಡ್ತವನೆ ಅಂತಲೂ ಗೊತ್ತೈತಲ್ಲ. ಹಾಂ ಸರಿ, ಓಕೆ ಸಿಗುವ. ಬರ್ಕೊಡ್ತೀನಿ. ಲಾಂಗೆಸ್ಟ್